ಬಾಬಾ ನಿನ್ನ ನೆನಪಲಿ ಪಡೆದೆನು ಪ್ರೀತಿಯ ಪಾರವ. ನಿನ್ನಯ ಪ್ರೀತಿಯು ಈ ಜೀವನವ ಮಾಡಿದೆ ಜ್ಞಾನ ಶೃಂಗಾರವ. ಶಿವ ಬಾಬಾ ನಿನ್ನ ನೆನಪಲಿ
ಶಾಂತಿ ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ. ಶೀತಲದ ಅಲೆಗಳನ್ನು ಕ್ಷಣ ಕ್ಷಣವೂ ಸನಿಹ ತಂದು ನಿನ್ನ ಸ್ಮೃತಿಯು ಬಾಬಾ. ಶಾಂತಿ ಸಾಗರವು ಜೀವನದ ಅನುಭವಗಳ ರತ್ನಗಳ ಪಡೆದು ನಾವು ನಿನ್ನ ಸ್ಮೃತಿಯು ಬಾಬಾ. ಅವಿನಾಶಿ ಗಳಿಕೆಯನ್ನು ನಿನ್ನಿಂದ ಪಡೆದು ನಾವು ನಿನ್ನ ಸ್ಮೃತಿಯು ಬಾಬಾ. ಕಷ್ಟಗಳು ಏನೇ ಇರಲಿ ನಿನ್ನ ದೃಷ್ಟಿ ನಮ್ಮ ಮೇಲೆ. ಭೌತಿಕದ ಈ ಪ್ರಪಂಚವ ತೊರೆದಿಹೆವು ನಾವು ದೂರ ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ. ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ. ಶೀತಲದ ಅಲೆಗಳನ್ನು ಕ್ಷಣ ಕ್ಷಣವೂ ಸನಿಹ ತಂದು ನಿನ್ನ ಸ್ಮೃತಿಯು ಬಾಬಾ.
ಓಂ ಶಾಂತಿ. ಇಂದು ನಾವು ಸ್ವಯಂನ ದರ್ಶನವನ್ನು ಮಾಡೋಣ. ನನ್ನನ್ನು ನಾನು ದರ್ಶಿಸುವಂತಹ ಸುವರ್ಣವಾದಂತಹ ಸಮಯವಿದಾಗಿದೆ. ಸ್ವದರ್ಶನದಲ್ಲಿ ಸತ್ಯವಾದ ಆನಂದದ ಅನುಭವ ಮಾಡಬಹುದು. ಸ್ವರೂಪವನ್ನು ದರ್ಶಿಸುತ್ತಾ ನನ್ನನ್ನು ನಾನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಬಹುದಾಗಿದೆ. ನಮ್ಮ ದುರ್ಬಲತೆಗಳನ್ನು ಹೋಗಲಾಡಿಸಿಕೊಳ್ಳಬಹುದಾಗಿದೆ. ನಮ್ಮಲ್ಲಿ ಎಲ್ಲ ವಿಶೇಷತೆಗಳನ್ನು, ಗುಣಗಳನ್ನು ಆಹ್ವಾನ ಮಾಡಬಹುದಾಗಿದೆ. ಸ್ವಯಂನ ಸ್ವರೂಪದ ಮೇಲೆ ಏಕಾಗ್ರರಾಗಬಹುದಾಗಿದೆ. ಸ್ವದರ್ಶನದಲ್ಲಿಯೇ ಖುಷಿ, ಆನಂದ, ಶಕ್ತಿಗಳ ಅನುಭವವಾಗುತ್ತದೆ. ಸ್ವಯಂನಲ್ಲಿ ಪವಿತ್ರತೆ, ಸುಖ, ಸತ್ಯ ಪ್ರೇಮದ ಅನುಭವ ಮಾಡಬಹುದು. ನಿಮ್ಮೊಂದಿಗೆ ನೀವು ಮಾತನಾಡಿಕೊಳ್ಳಿ. ನಿಮ್ಮ ಸ್ವಸ್ವರೂಪದಲ್ಲಿ ಮಗ್ನರಾಗಿ ಆಳದಲ್ಲಿ ಹೋಗಿ ನಿಮ್ಮ ಸ್ವರೂಪದಲ್ಲಿ ಏಕಾಗ್ರಚಿತ್ತರಾಗಿ
ನಿಮ್ಮೊಂದಿಗೆ ನೀವು ಕೇಳಿಕೊಳ್ಳಿ, ನಾನು ಯಾರು? ನಾನು ಹೇಗಿದ್ದೇನೆ? ನಿಮ್ಮ ಅಂತರಾಳದಿಂದ ಧ್ವನಿಯು ಬರುತ್ತದೆ. ಈ ಪಂಚತತ್ವಗಳ ಶರೀರವನ್ನು ನಡೆಸುವಂತಹ ಭೃಕುಟಿಯ ಸಿಂಹಾಸನದಲ್ಲಿ ವಿರಾಜಮಾನನಾದಂತಹ ನಾನೊಂದು ಅತಿ ಶುದ್ಧ ಪವಿತ್ರ ಆತ್ಮನಾಗಿದ್ದೇನೆ. ನನ್ನ ಅನಾದಿ ಸ್ವರೂಪ ಅತಿ ಶುದ್ಧ ನಿರ್ಮಲವಾಗಿದೆ. ಈ ದೇಹದ ಮಸ್ತಕದ ಮಧ್ಯದಲ್ಲಿ ನನ್ನದೇ ಸ್ವರೂಪವನ್ನು ನಾನು ದರ್ಶಿಸುತ್ತಿದ್ದೇನೆ. ಅತಿ ಸೂಕ್ಷ್ಮ ಹೊಳೆಯುವಂತಹ ದಿವ್ಯ ನಕ್ಷತ್ರ ದಿವ್ಯ ಪ್ರಕಾಶ ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನನ್ನ ಆತ್ಮ ಜ್ಯೋತಿಯ ಬೆಳಕು ದೂರ ದೂರದವರೆಗೂ ತಲುಪುತ್ತಿದೆ. ಮಸ್ತಕದಿಂದ ಕಾಲಿನವರೆಗೂ ಈ ಪ್ರಕಾಶವು ಹರಡುವುದನ್ನು ನೋಡಿ ನಾನೊಂದು ಲೈಟ್ ಆಗಿದ್ದೇನೆ. ಪ್ರಕಾಶವಾಗಿದ್ದೇನೆ. ನಿಮ್ಮ ಮೂರನೇ ನೇತ್ರದಿಂದ ನಿಮ್ಮ ಸತ್ಯ ಸ್ವರೂಪದ ದರ್ಶನ ಮಾಡಿ ಹಣೆಯ ಮಧ್ಯದಲ್ಲಿ ಹೊಳೆಯುವಂತಹ ಮಣಿ ಇದು ನನ್ನ ದಿವ್ಯ ಸ್ವರೂಪವಾಗಿದೆ. ಪವಿತ್ರ ಸ್ವರೂಪವಾಗಿದೆ. ನಾನು ಪ್ರಕಾಶ ಸ್ವರೂಪನಾಗಿದ್ದೇನೆ. ಶಕ್ತಿಯ ಪುಂಜನಾಗಿದ್ದೇನೆ.
ನಾನು ನನ್ನ ಸ್ವಸ್ವರೂಪದ ಅನುಭವ ಮಾಡುತ್ತಿದ್ದೇನೆ. ಇಂದು ನಾನು ಈ ಶರೀರದಲ್ಲಿದ್ದೇನೆ. ಇದಕ್ಕಿಂತಲೂ ಮೊದಲು ಬೇರೊಂದು ಶರೀರದಲ್ಲಿ ಇದ್ದೆನು. ದೇಹರೂಪಿ ವಸ್ತ್ರಗಳು ಬದಲಾಗುತ್ತಿದ್ದರೂ ಸಹ ನನ್ನ ಆತ್ಮ ಅವಿನಾಶಿಯಾಗಿದ್ದೇನೆ. ಶಾಶ್ವತನಾಗಿದ್ದೇನೆ. ಕೆಲವು ಕ್ಷಣಗಳಿಗಾಗಿ ಸ್ವಸ್ವರೂಪದ ಮೇಲೆ ಏಕಾಗ್ರ ಮಾಡೋಣ. ನನ್ನ ಅತ್ಯಂತ ಶಕ್ತಿಶಾಲಿ ಹೊಳೆಯುವಂತ ಸ್ವರೂಪ ಅತಿ ಸುಂದರವಾಗಿದೆ. ಭಿನ್ನವಾಗಿದೆ ಮತ್ತು ಪ್ರಿಯವಾಗಿದೆ. ಅನುಭವ ಮಾಡಿ ನನ್ನ ಮಸ್ತಕದಿಂದ ಪ್ರತಿಯೊಂದು ಅಂಗಗಳಲ್ಲಿ ಈ ದಿವ್ಯ ಪ್ರಕಂಪನಗಳು ಪ್ರವಾಹವಾಗುತ್ತಿವೆ. ಈ ದೇಹರೂಪಿ ಕುಟೀರದಲ್ಲಿ ನಾನು ಆತ್ಮ ಜ್ಯೋತಿ ತಪಸ್ವಿಯಾಗಿದ್ದೇನೆ. ನಾನು ಮಸ್ತಕದಲ್ಲಿ ಕುಳಿತುಕೊಂಡು ತಪಸ್ಸು ಮಾಡುತ್ತಿದ್ದೇನೆ. ಈ ಶರೀರವೊಂದು ಮಂದಿರವಾಗಿದೆ. ನಾನು ಆತ್ಮ ಚೈತನ್ಯ ಮೂರ್ತಿಯಾಗಿದ್ದೇನೆ. ಈ ಶರೀರವೊಂದು ಪೆಟ್ಟಿಗೆಯಾಗಿದೆ. ನಾನು ಆತ್ಮ ಒಂದು ಹೊಳೆಯುವ ವಜ್ರವಾಗಿದ್ದೇನೆ. ಸ್ವಯಂವನ್ನು ಮಸ್ತಕದಲ್ಲಿ ಹೊಳೆಯುವ ವಜ್ರದಂತೆ ನೋಡಿ ಈ ದೇಹದಿಂದ ಭಿನ್ನತೆಯ ಅನುಭವ ಮಾಡಿ
ದೇಹದಿಂದ ಭಿನ್ನತೆಯ ಈ ಸ್ಥಿತಿ ಎಷ್ಟೊಂದು ಸುಖಕರವಾಗಿದೆ. ಎಷ್ಟು ಪ್ರಿಯವಾಗಿದೆ. ದೇಹದಲ್ಲಿರುತ್ತಾ ದೇಹದಿಂದ ಭಿನ್ನ ಅವಸ್ಥೆಯನ್ನು ನಾನಾತ್ಮ ಅನುಭವ ಮಾಡುತ್ತಿದ್ದೇನೆ. ನನ್ನ ಸ್ವರೂಪವನ್ನು ನೋಡಿ ನನಗೆ ಅಪಾರವಾದಂತಹ ಆನಂದದ ಅನುಭವವಾಗುತ್ತಿದೆ. ಸುಖದ ಅನುಭವವಾಗುತ್ತಿದೆ. ಶಕ್ತಿಯ ಪ್ರವಾಹವಾಗುತ್ತದೆ. ನನ್ನ ಅನಾದಿ ಸ್ವರೂಪದಲ್ಲಿ ಸ್ಥಿತವಾಗುತ್ತಿದ್ದಂತೆ ನಾನಾತ್ಮ ಸತ್ಯ ಸುಖದ ಅನುಭವ ಮಾಡುತ್ತಿದ್ದೇನೆ. ಶಾಂತಿಯ ಅನುಭವ ಮಾಡುತ್ತಿದ್ದೇನೆ. ವಾಹ್, ನನ್ನ ಅನಾದಿ ಸ್ವರೂಪ ಅಪಾರವಾದ ಸುಖದಿಂದ ಪರಿಪೂರ್ಣವಾಗಿದೆ. ಪ್ರೀತಿಯಿಂದ ಪರಿಪೂರ್ಣವಾಗಿದೆ. ಶಕ್ತಿಯಿಂದ ಪರಿಪೂರ್ಣವಾಗಿದೆ. ಆತ್ಮನ 7 ಗುಣಗಳನ್ನು ಮಸ್ತಕದಿಂದ ಪ್ರವಾಹವಾಗುವ ಹಾಗೆ ನೋಡಿರಿ. ಆತ್ಮನ 7 ಗುಣಗಳು ನನ್ನ ಶರೀರವನ್ನು ಆರೋಗ್ಯವನ್ನಾಗಿ ಮಾಡುತ್ತಲಿವೆ. ನನ್ನ ಮನಸ್ಸು ಆರೋಗ್ಯವಾಗುತ್ತಿದೆ. ಖುಷಿಯಿಂದ ಪರಿಪೂರ್ಣವಾಗಿದೆ. ಶಕ್ತಿಯಿಂದ ಪರಿಪೂರ್ಣವಾಗಿದೆ. ಯಾವುದೇ ವಿಘ್ನಗಳು ನನಗೆ ತೊಂದರೆ ಕೊಡಲು ಸಾಧ್ಯವಿಲ್ಲ.
ನನ್ನ ಆತ್ಮನಿಗೆ ಅಪಾರವಾದಂತಹ ಶಾಂತಿಯ ಅನುಭವವಾಗುತ್ತಲಿದೆ. ನಾನು ಈ ವಿಘ್ನಗಳಿಗಿಂತಲೂ ಅಧಿಕ ಶಕ್ತಿಶಾಲಿಯಾಗಿದ್ದೇನೆ. ಇಷ್ಟೊಂದು ಸುಂದರ ಸುಖಕರವಾದಂತಹ ಶಕ್ತಿಶಾಲಿ ಸ್ಥಿತಿಯಾಗಿದೆ. ಸೂರ್ಯನ ಸಮಾನವಾಗಿ ಆತ್ಮವು ಪ್ರಜ್ವಲಿಸುತ್ತಿದೆ. ವಾತಾವರಣವು ಶಕ್ತಿಶಾಲಿಯಾಗುತ್ತಿದೆ. ಎಲ್ಲ ಆತ್ಮಗಳಲ್ಲಿ ಶಾಂತಿ ಶಕ್ತಿಗಳು ಸಕಾರಾತ್ಮಕ ಪ್ರಕಂಪನಗಳ ಪ್ರವಾಹವಾಗುತ್ತಲಿದೆ. Shanti.
ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಇಲ್ಲಿ ನಮ್ಮಯ ತನುವಿಹುದು ಅಲ್ಲಿ ನಮ್ಮಯ ಮನವಿಹುದು.
ಪ್ರೀತಿಸಿದ ನನ್ನಲ್ಲಿ ತೊಡಗಿಸಿ ನಿಮ್ಮ ಮನ. ನಮ್ಮಂತೆ ಜಗದಲ್ಲಿ ಯಾರಿಹರು ರಚನೆ ರಚಯಿತನ ಜ್ಞಾನದಲ್ಲಿ. ಆದರೆ ನಮಗೆ ಎಂದೆಂದು ಬರದಿರಲಿ ಇದರಭಿಮಾನ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಜಗವಿದು ಆಗಿದೆ ಮಾಯಾವಿ, ಮಾಯೆಯ ಜೊತೆಗೆಂತಹ ಸ್ನೇಹವಿದು. ನಮಗಂತೂ ಎರಡೇ ತಾಣಗಳು, ವೈಕುಂಠವು ಲೋಕ ನಿರಾಕಾರಿ. ಗಾಢವಾದ ಅಂಧಕಾರವಿದು, ಜ್ಯೋತಿಯಿಂದ ಬೆಳಕಾಗಲಿದೆ. ಈ ನಯನವೇ ತನುವಿನ ಜ್ಯೋತಿಗಳು, ಈ ಜ್ಞಾನವೇ ಜೀವನ ಜ್ಯೋತಿ ಇದು. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಅರೆ ಶಿವನ ನೆನಪೆಂದಿಗೆ ಇರುವುದು, ಅವ ಸೇರುವ ನಯನಗಳಲ್ಲಿ ಆಗ. ನಾವು ಧನ್ಯರು ಅಂದೇ ಆಗುವೆವು, ಇಂಥ ಪ್ರಿಯ ಜೀವನವಾದಾಗ. ಅರೆ ಶಿವನ ನೆನಪೆಂದಿಗೆ ಇರುವುದು, ಅವ ಸೇರುವ ನಯನಗಳಲ್ಲಿ ಆಗ. ನಾವು ಧನ್ಯರು ಅಂದೇ ಆಗುವೆವು, ಇಂಥ ಪ್ರಿಯ ಜೀವನವಾದಾಗ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಓಂ ಶಾಂತಿ. ಅವ್ಯಕ್ತ ಬಾಬರವರ ಮಹಾವಾಕ್ಯಗಳು. ಅವ್ಯಕ್ತ ಮುರಳಿ ದಿನಾಂಕ 17/7/69. ಬಾಬಾ ತಿಳಿಸ್ಕೊಡ್ತಾರೆ, ಅವ್ಯಕ್ತ ಸ್ಥಿತಿ ಬನಾನೆ ಕಿ ಯುಕ್ತಿಯ. ಅವ್ಯಕ್ತ ಸ್ಥಿತಿ ತಯಾರು ಮಾಡಿಕೊಳ್ಳುವ ಯುಕ್ತಿಗಳು. ಅವ್ಯಕ್ತ ಸ್ಥಿತಿ ಅಚ್ಚಾ ಲಗ್ತಿ ಹೈ ಯಾ ವ್ಯಕ್ತ ಮೇ ಆನಾ ಅಚ್ಚಾ ಲಗ್ತಾ ಹೈ? ಅವ್ಯಕ್ತ ಸ್ಥಿತಿ ಮೇ ಆವಾಜ್ ಹೈ. ಬಾಬಾ ಕೇಳ್ತಾರೆ, ಅವ್ಯಕ್ತ ಸ್ಥಿತಿ ಇಷ್ಟ ಆಗತ್ತಾ ಅಥವಾ ವ್ಯಕ್ತದಲ್ಲಿ ಬರೋದು ಇಷ್ಟ ಆಗತ್ತಾ? ಅವ್ಯಕ್ತ ಸ್ಥಿತಿಯಲ್ಲಿ ಶಬ್ದವಿದೆಯಾ? आवाज़ से परे रहना चाहते हो? जब आप सभी आवाज़ से परे रहने का प्रयत्न करते हो, अच्छा भी लगता है, तो फिर बाप दादा को व्यक्त में क्यों बुलाते हो? ಬಾಬಾ ಕೇಳ್ತಾರೆ, ಶಬ್ದದಿಂದ ಭಿನ್ನವಾಗಿರೋದು ಬಯಸ್ತೀರಾ? ಯಾವಾಗ ನೀವೆಲ್ಲರೂ ಶಬ್ದದಿಂದ ಭಿನ್ನವಾಗಿರುವ ಪ್ರಯತ್ನ ಮಾಡ್ತೀರಾ, ಶಬ್ದದಿಂದ ಭಿನ್ನವಾಗಿರೋದು ನಿಮಗೆ ಇಷ್ಟ ಅನ್ಸತ್ತೆ ಅಂದಾಗ ಮತ್ತೆ ಬಾಬರವ್ರಿಗೆ ವ್ಯಕ್ತದಲ್ಲಿ ಯಾಕೆ ಕರೀತೀರಾ? ಹರ್ ವಕ್ತ್ ಅವ್ಯಕ್ತ ಸ್ಥಿತಿ ಮೇ ರಹೆ, ಉಸ್ಕೆ ಲಿಯೆ ಕ್ಯಾ ಪುರುಷಾರ್ಥ ಕರ್ನಾ ಹೈ? ಪ್ರತಿ ಸಮಯ ಅವ್ಯಕ್ತ ಸ್ಥಿತಿಯಲ್ಲಿ ಇರಬೇಕು, ಅದಕ್ಕೋಸ್ಕರ ಏನು ಪುರುಷಾರ್ಥ ಮಾಡಬೇಕು? सिर्फ एक अक्षर बताओ, जिस एक अक्षर से अव्यक्त स्थिति रहे. कौन सा एक अक्षर याद रखेंगे जो अव्यक्त ಸ್ಥಿತಿ बन जाए? ಬಾಬಾ ಹೇಳ್ತಾರೆ, ಕೇವಲ ಒಂದು ಅಕ್ಷರವನ್ನು ಹೇಳಿ, ಆ ಒಂದು ಅಕ್ಷರದಿಂದ ಅವ್ಯಕ್ತ ಸ್ಥಿತಿ
ಬಂದು ಬಿಡಬೇಕು. ಯಾವ ಒಂದು ಅಕ್ಷರ ನೆನಪಿಟ್ಕೊಂಡಾಗ ಅವ್ಯಕ್ತ ಸ್ಥಿತಿ ತಯಾರಾಗತ್ತೆ. ಯಾವ ಒಂದು ಅಕ್ಷರ ಹೇಳಬಹುದು ಬಾಬಾ? ಬಾಬಾ ಹೇಳ್ತಾರೆ, ಮನ್ಸ ವಾಚ ಕರ್ಮಣ तीनों ही व्यक्त में होते अव्यक्त रहे, इसके लिए एक अक्षर बताओ. ಮನಸ ವಾಚ ಕರ್ಮಣ ಮೂರರಲ್ಲೂ ವ್ಯಕ್ತದಲ್ಲಿದ್ದರೂ ಕೂಡ ಅವ್ಯಕ್ತವಾಗಿ ಇರಬೇಕು. ಇದಕ್ಕೋಸ್ಕರ ಒಂದು ಅಕ್ಷರವನ್ನು ಹೇಳಿ ಅಂದರು ಬಾಬಾ. ಬಾಬನ ಮುಂದೆ ಯಾರು ಮುರಳಿ ಕೇಳ್ತಿದ್ರಲ್ವ, ಆ ಸಮಯದಲ್ಲಿ ಅವ್ರು ಹೇಳಿದ್ರು ಬಾಬಾ ಆತ್ಮ ಅಭಿಮಾನಿಯಾಗಿರುವುದು ಅಂದ್ಬಿಟ್ಟು. ಬಾಬಾ ಹೇಳ್ತಾರೆ, ಆತ್ಮ ಅಭಿಮಾನಿ ಅರ್ಥಾತ್ ಅವ್ಯಕ್ತ ಸ್ಥಿತಿ, लेकिन उस स्थिति के लिए याद क्या रखे, पुरुषार्थ क्या रहे. ಆತ್ಮಾಭಿಮಾನಿ ಅಂತ ಹೇಳಿದ್ರೇ ಅವ್ಯಕ್ತ ಸ್ಥಿತಿ. ಆದರೆ ಆ ಒಂದು ಸ್ಥಿತಿಗೋಸ್ಕರ ಏನು ಮಾಡಬೇಕು, ಯಾವ ನೆನಪಿರಬೇಕು, ಪುರುಷಾರ್ಥ ಏನು ಮಾಡಬೇಕು. धीरे धीरे ऐसी स्थिति सभी का हो जाएगा, किसके अंदर में जो बात होगी वो पहले से ही आपको मालूम पड़ेगा. ಬಾಬಾ ಹೇಳ್ತಾರೆ, ನಿಧಾನವಾಗಿ ಎಲ್ಲರ ಸ್ಥಿತಿ ಈ ರೀತಿ ಆಗ್ಬಿಡತ್ತೆ. ಯಾರ ಆಂತರಿಕದಲ್ಲಿ ಏನು ವಿಷಯ ಇರುತ್ತೆ ಅಲ್ವಾ, ಅದು ಮೊದಲೇ ನಿಮಗೆ ಗೊತ್ತಾಗ್ಬಿಡತ್ತೆ. ಇಸ್ಲಿಯೇ ಪ್ರಾಕ್ಟೀಸ್ ಕರಾ ರಹೇ ಹೈ. जितना जितना अव्यक्त स्थिति में स्थित होंगे, कोई मुख से बोले ना बोले, लेकिन उनके अंदर का भाव पहले से ही जान लेंगे. ऐसा समय आएगा, इसलिए ये प्रैक्टिस कराते हैं. ಬಾಬಾ ತಿಳಿಸ್ತಾರೆ, ಯಾರ ಮನಸ್ಸಿನಲ್ಲಿ ಏನಿದೆ ಅನ್ನುವಂತಹದ್ದು ಮೊದಲೇ ನಿಮಗೆ ಗೊತ್ತಾಗ್ಬಿಡತ್ತೆ. ಅದಕ್ಕೋಸ್ಕರ ಅಭ್ಯಾಸ ಮಾಡಿಸ್ಲಾಗ್ತಾ ಇದೆ. ಎಷ್ಟೆಷ್ಟು ನೀವು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತೀರಾ, ಬಲೆ ಯಾರಾದರೂ ಬಾಯಿಂದ ಮಾತಾಡದೇ ಇರಲಿ, ಆದರೆ ಅವರ ಆಂತರಿಕ ಭಾವ ಏನಿದೆ, ಮನಸ್ಸಿನಲ್ಲಿ ಏನು ವಿಚಾರ ಇದೆ, ಅದು ಮೊದಲೇ ನೀವು ತಿಳ್ಕೊಂಬಿಡ್ಬೋದು. ಅಂತಹ ಸಮಯ ಬರುತ್ತೆ. ಅದಕ್ಕೋಸ್ಕರ ಈ ಅಭ್ಯಾಸವನ್ನು ಮಾಡಿಸ್ಲಾಗ್ತಾ ಇದೆ ಅಂತಾರೆ ಬಾಬಾ. तो पहली बात पूछ रहे थे कि एक अक्षर कौन सा याद रखे. ಮೊದಲ ಮಾತನ್ನ ಬಾಬಾ ಕೇಳುತ್ತಾ ಇದ್ದಾರೆ, ಒಂದು ಅಕ್ಷರ ಅದು ಯಾವುದು ನೆನ್ಪಿಟ್ಕೋಬೇಕಾಗಿದೆ. ಅಪ್ನೆ ಕೋ ಮೆಹಮಾನ್ ಸಮಜ್ನಾ, ತಮ್ಮನ್ನು ತಾವು ಅತಿಥಿ ಅಂತ ತಿಳ್ಕೊಳ್ಬೇಕು. ಅಗರ್ ಮೆಹಮಾನ್ ಸಮझेंगे तो फिर जो अंतिम संपूर्ण स्थिति का वर्णन है वो इस मेहमान बनने से होगा. ಒಂದು ವೇಳೆ ತಮ್ಮನ್ನು ತಾವು ಅತಿಥಿ ಅಂತ ತಿಳ್ಕೊಂಡಿದ್ದೀರಾ ಅಂದರೆ ಮತ್ತೆ ಏನು ಅಂತಿಮ ಸಂಪೂರ್ಣ ಸ್ಥಿತಿಯ ವರ್ಣನೆ ಇದೆ, ಅದು ಈ ಅತಿಥಿ ಆಗುವುದರಿಂದ ಬಂದುಬಿಡತ್ತೆ. ಅಪ್ನೆ ಕೋ ಮೆಹಮಾನ್ ಸಮझेंगे तो फिर व्यक्त में होते हुए भी अव्यक्त में रहेंगे. ನಿಮ್ಮನ್ನು ನೀವು ಅತಿಥಿ ಅಂತ ತಿಳ್ಕೊಂಡಿದ್ದೀರಾ ಅಂದರೆ ಮತ್ತೆ ವ್ಯಕ್ತದಲ್ಲಿದ್ದರೂ ಸಹ ಅವ್ಯಕ್ತದಲ್ಲಿ ಇರ್ತೀರಾ. मेहमान का किसके साथ भी लगाव नहीं होता. हम इस शरीर में भी मेहमान हैं, इस पुरानी दुनिया में भी मेहमान हैं. ಅತಿಥಿ ಅಂದಾಗ ಯಾರ ಜೊತೆಯೂ ಸೆಳೆತಾ ಇರುವಂತಹದ್ದಿಲ್ಲ. ನಾವು ಈ ಶರೀರದಲ್ಲಿಯೂ ಕೂಡ ಅತಿಥಿಯಾಗಿದ್ದೇವೆ, ಈ ಹಳೆಯ ಪ್ರಪಂಚದಲ್ಲಿಯೂ ಕೂಡ ಅತಿಥಿಯಾಗಿದ್ದೇವೆ. जब शरीर में ही मेहमान है तो शरीर से भी क्या लगन रखना. सिर्फ थोड़े समय के लिए शरीर काम में लाना है. ಬಾಬಾ ಹೇಳ್ತಾರೆ, ಇವಾಗ ಶರೀರದಲ್ಲಿಯೂ ಕೂಡ ನೀವು ಅತಿಥಿ ಅಂತಂದಾಗ ಈ ಶರೀರದ ಜೊತೆಯೂ ಕೂಡ ಏನು ಲಗನ್ ಇಟ್ಕೋಬೇಕು, ಸೆಳೆತ ಯಾವ ರೂಪದಲ್ಲಿ ಇರಬೇಕು. ಕೇವಲ ಸ್ವಲ್ಪ ಸಮಯಕ್ಕೋಸ್ಕರ ಈ ಶರೀರ ಕೆಲಸಕ್ಕೆ ಉಪಯೋಗಿಸ್ಬೇಕು ಅಷ್ಟೇ. ಯಹ ಮೆಹಮಾನ್ ಬನೆಂಗೆ ತೋ ಫಿರ್ ವಹ ಕ್ಯಾ ಬನೆಂಗೆ. ಇಲ್ಲಿ ನೀವು ಅತಿಥಿ ಆಗಿದ್ದೀರಾ ಅಂದರೆ ಅಲ್ಲೇನಾಗ್ತೀರಾ, ಜಿತನಾ ಯಹ ಮೆಹಮಾನ್ ಬನೆಂಗೆ ಉತನಾ ಹಿ ಫಿರ್ ವಹ ವಿಶ್ವ ಕಾ ಮಾಲಿಕ್ ಬನೆಂಗೆ. ಇಲ್ಲಿ ಎಷ್ಟು ನೀವು ಅತಿಥಿಯಾಗಿರ್ತೀರಾ ಅಷ್ಟು ಅಲ್ಲಿ ವಿಶ್ವಕ್ಕೆ ಮಾಲೀಕರಾಗ್ಬಿಡ್ತೀರಾ. ಇಸ್ ದುನಿಯಾಕ್ಕೆ ಮಾಲೀಕ್ ನಹಿ ಹೈ, ಇಸ್ ದುನಿಯಾ ಮೇ ಹಮ್ ಮೆಹಮಾನ್ ಹೈ. ಈ ಪ್ರಪಂಚದ ಮಾಲೀಕರಲ್ಲ ನಾವು, ಈ ಪ್ರಪಂಚದಲ್ಲಿ ನಾವು ಕೇವಲ ಅತಿಥಿಗಳಾಗಿದ್ದೀವಿ ಅಷ್ಟೇನೆ. ನಯಿ ದುನಿಯಾಕ್ಕೆ ಮಾಲೀಕ ಹೈ, ಹೊಸ ಪ್ರಪಂಚಕ್ಕೆ ಮಾಲೀಕರಾಗ್ತೀವಿ. ये जो व्यक्त भाव में आ जाते हैं उसका कारण यही है अपने को मेहमान नहीं समझते.
ಇದು ಏನು ವ್ಯಕ್ತ ಭಾವದಲ್ಲಿ ಈಗ ಬಂದ್ಬಿಡ್ತಾ ಇದ್ದೀರಾ, ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ತಮ್ಮನ್ನ ತಾವು ಅತಿಥಿಗಳು ಅಂತ ತಿಳ್ಕೊಳ್ಳೋದಿಲ್ಲ. वस्तुओं पर भी अपना अधिकार समझते हैं, इसलिए उनमें अटैचमेंट हो जाता है. ವಸ್ತುಗಳಲ್ಲಿಯೂ ಕೂಡ ತಮ್ಮ ಅಧಿಕಾರ ಇದೆ ಅಂತ ತಿಳ್ಕೊಳ್ತೀರಾ, ಅದಕ್ಕೆ ಅದ್ರ ಜೊತೆ ಮೋಹ ಬಂದುಬಿಡತ್ತೆ, ಸೆಳೆತ ಬಂದ್ಬಿಡತ್ತೆ. अपने को अगर मेहमान समझो तो फिर यह सभी बातें खत्म हो जाए. ಯಾವಾಗ ನಿಮ್ಮನ್ನು ನೀವು ಅತಿಥಿ ಅಂತ ತಿಳ್ಕೊಳ್ತೀರಾ ಆಗ ಈ ಎಲ್ಲ ಮಾತುಗಳು ಸಮಾಪ್ತಿ ಆಗ್ಬಿಡತ್ತೆ. अपना बैंक बैलेंस भी नोट करना, जितना कमाते हैं उतना खाते हैं या कुछ जमा भी होता है, टोटल हिसाब निकाला है. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ನೋಟ್ ಮಾಡ್ಕೋಬೇಕು. ಎಷ್ಟು ಸಂಪಾದನೆ ಮಾಡ್ತೀರಾ ಅಷ್ಟು ತಿಂದು ಬಿಡ್ತಿದ್ದೀರಾ ಅಥವಾ ಏನಾದರೂ ಜಮಾನು ಆಗ್ತಾ ಇದೆಯಾ? ಟೋಟಲ್ ಲೆಕ್ಕಾಚಾರ ತೆಗ್ದಿದ್ದೀರಾ? ಕಿತನಾ ಜಮಾ ಕಿಯಾ ಹೇ, ಎಷ್ಟು ಜಮಾ ಮಾಡ್ಕೊಳ್ತಾ ಇದ್ದೀರಾ, ಮಾಡ್ಕೊಂಡಿದ್ದೀರಾ? ಉಸ್ ಜಮಾಕೆ ಹಿಸಾಬ್ ಸೆ ಕುಬ್ದು ಅಪ್ನೆ ಸೆ ಸಂತುಷ್ಟ ಹೋ. ಯಾವ ಸಂಪಾದನೆ ಹೇಳ್ತಿದ್ದಾರೆ ಬಾಬಾ? ಸ್ಥೂಲ ಹಣದ ಖಾತೆ ಅಲ್ಲ. ಅದು ಹೆಚ್ಚಿಸ್ಲೂಬಹುದು, ಕಡಿಮೆನೂ ಮಾಡಬಹುದು. ಆದರೆ ಈ ಸಂಪಾದನೆಯ ಬಗ್ಗೆ ಹೇಳ್ತಿದ್ದಾರೆ ಬಾಬರವರು. ಅವಿನಾಶಿ ಸಂಪಾದನೆ, ಅಲೌಕಿಕ ಸಂಪಾದನೆ. ಇಲ್ಲಿ ಎಷ್ಟು ಜಮಾ ಮಾಡ್ಕೊಂಡಿದ್ದೀರಾ ಪುಣ್ಯದ ಖಾತೆಯನ್ನು? ಬಾಬಾ ನೆನಪು ಮಾಡಿ. ವಿಕರ್ಮಗಳನ್ನು ಎಷ್ಟು ವಿನಾಶ ಮಾಡ್ಕೊಂಡಿದ್ದೀವಿ, ಪುಣ್ಯ ಎಷ್ಟು ಮಾಡ್ಕೊಂಡಿದ್ದೀವಿ, ಈ ಸಂಪಾದನೆ ಎಷ್ಟು ಜನ್ಮಗಳಿಗೆ ನಮಗೆ ಜೊತೆಯಲ್ಲಿ ಬರುವಂತಹದ್ದಿದೆ, ಎಷ್ಟು ಜಮಾ ಆಗಿದೆ ನೋಡ್ಕೊಳ್ಳಿ ಅಂತಾರೆ ಬಾಬಾ. ಉಸ್ ಜಮಾಕ್ಕೆ ಹಿಸಾಬ್ ಸೆ ಖುದ್ ಅಪ್ನೆ ಸೆ ಸಂತುಷ್ಟ ಹೋ. ಈಗ ಜಮಾ ಆಗಿರುವ ಲೆಕ್ಕಾಚಾರದಿಂದ ನಿಮಗೆ ನೀವು ಸಂತುಷ್ಟರಾಗಿದ್ದೀರಾ? ಒಮ್ಮೆ ಹಿಂದಕ್ಕೋಗಿ ನೋಡೋಣ. ಇಲ್ಲಿವರೆಗೂ ನಾನೇನು ತಪಸ್ ಮಾಡ್ತಾ ಇದ್ದೆ, ಇಲ್ಲಿವರೆಗೂ ನಾನೇನು ಮುರುಳಿ ಕೇಳುತ್ತಾ ಇದ್ದೆ, ಇಲ್ಲಿವರೆಗೂ ನನ್ನ ಮೇಲೆ ನಾನೇನು ಗಮನ ಕೊಡ್ತಾ ಇದ್ದೆ, ಇಲ್ಲಿವರೆಗೂ ನಾನೇನು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡಿದ್ದೆ, ಇಲ್ಲಿವರೆಗೂ ನಾನು ಬಾಬರವರ ಕಾರ್ಯದಲ್ಲಿ ಏನು ಸಹಯೋಗವನ್ನು ಕೊಡ್ತಾ ಇದ್ದೆ, ಇಲ್ಲಿವರೆಗೆ ನಾನೇನು ಪುಣ್ಯದ ಖಾತೆಯನ್ನು ಜಮಾ ಮಾಡ್ಕೊಂಡಿದ್ದೀನಿ, ಇದರಿಂದ ನನಗೆ ನಾನು ಸಂತುಷ್ಟವಾಗಿದ್ದೀನಾ? ಆಗ ಬಾಬರವ್ರ ಮುಂದೆ ಇದ್ದವ್ರು ಹೇಳಿದ್ರು, ಇಲ್ಲ. ನಮ್ಮ ಮನಸ್ಸಿಂದ ಏನು ಬರುತ್ತೆ? ಸಂತುಷ್ಟ ಇದ್ದೀನಿ ಅಂತ ಅನ್ಸುತ್ತಾ? ಇಲ್ಲ ಅನ್ಸುತ್ತಾ? ನೋಡ್ಕೋಬೇಕು. ಇಲ್ಲ, ಒಂದು ವೇಳೆ ಆಗ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಇನ್ನೂ ಈ ಜಗತ್ತಿನಲ್ಲಿ ಇರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಒಂದು ವೇಳೆ ಇದ್ದಿದ್ರು ಹೇಗೆ ಸೂರ್ಯನ ರೀತಿ ಕೆಲಸ ಮಾಡ್ತಾ ಇದ್ವಿ, ಹೇಗೆ ಸೂರ್ಯನ ಪ್ರಕಾಶದಿಂದ ಪೂರ್ತಿ ಜಗತ್ತು ಪ್ರಜ್ವಲಿಸುತ್ತೆ, ಬೆಳಕು ಬರುತ್ತೆ, ಹಾಗೆಯೇ ನಾವು ಆ ರೀತಿ ತಪಸ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಇರುವಿಕೆಯಿಂದ ಪೂರ್ತಿ ಜಗತ್ತೇ ದುಃಖ ಶಾಂತಿಯಿಂದ ಒಂದು ಗಳಿಗೆಯಲ್ಲಿ ಚಿಟಿಕೆಯ ರೂಪದಲ್ಲಿ ಪಾರಾಗಬೇಕಾಗಿತ್ತು ಅಲ್ವಾ? ಆದರೆ ಇನ್ನೂ ಆಗ್ತಿಲ್ಲ ಅಂದರೆ ಸಂತುಷ್ಟವಾಗಿದ್ದೀವ? ಎಷ್ಟು ಮಾಡಬೇಕು ಅಷ್ಟು ಮಾಡುತ್ತಾ ಇದ್ದೀವ? ನಮ್ಮನ್ನು ನಾವು ಕೇಳ್ಕೋಬೇಕು. तो जमा करने का और कोई समय रहा हुआ है? ಒಂದು ವೇಳೆ ಇಲ್ಲಿವರೆಗೂ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇನ್ನೂ ಏನಾದರೂ ಸಮಯ ಇದೆಯಾ ಮಾಡ್ಕೊಳ್ಳೋದಕ್ಕೋಸ್ಕರ? ಕಿತನಾ ಸಮಯ ಹೇ, ಎಷ್ಟು ಸಮಯ ಇದೆ? ಸಮಯ ಭೀ ನಹಿ ಹೇ, ಸಂತುಷ್ಟ ಭೀ ನಹಿ ಹೇ, ತೋ ಫಿರ್ ಕ್ಯಾ ಹೋಗಾ? ಈಗ ಜಮಾ ಮಾಡ್ಕೊಳ್ಳೋಕ್ಕೆ ಸಮಯನೂ ಇಲ್ಲ, ಮಾಡ್ಕೊಂಡಿರುವಂತಹ ಜಮಾದಿಂದ ಸಂತುಷ್ಟನೂ ಇಲ್ಲ ಅಂತ ಹೇಳಿದ್ರೆ ಮತ್ತೇನಾಗುತ್ತೆ? अभी सभी को एक खास ध्यान रखना चाहिए, अपना बैलेंस बढ़ाना चाहिए. ಈಗ ಎಲ್ಲರೂ ಕಾಸು ಈ ಗಮನ ಇಟ್ಕೋಬೇಕು, ತಮ್ಮ ಬ್ಯಾಲೆನ್ಸನ್ನು ಹೆಚ್ಚಿಸ್ಕೋಬೇಕು. ಕಮ್ ಸೆ ಕಮ್ ಇತ್ನಾ ತೋ ಹೋನಾ ಚಾಹಿಯೇ ಜೋ ಖುದ್ ಸಂತುಷ್ಟ ರಹೆ. अपनी कमाई से खुद भी संतुष्ट नहीं रहेंगे तो औरों को क्या देंगे? ಕಡಿಮೆಗಿಂತ ಕಡಿಮೆ ಇಷ್ಟಾದರೂ ಇರಬೇಕು. ನಾವು ಮಾಡ್ಕೊಳ್ತಾ ಇರುವ ಸಂಪಾದನೆಯಿಂದ ಸ್ವಯಂ ಆದರೂ ಸಂತುಷ್ಟತೆ ಇರಬೇಕು. ತಮ್ಮ ಸಂಪಾದನೆಯಿಂದ ತಾವೇ ಒಂದು ವೇಳೆ ಸಂತುಷ್ಟವಾಗಿಲ್ಲ ಅಂದರೆ ಬೇರೆಯವ್ರಿಗೇನು ಕೊಡ್ತೀರಾ? ಏಕೇಕೋ ಜಿತನಾ ಜಮಾ ಕರ್ನಾ ಕಿತನಾ ಜಮಾ ಕರ್ನಾ ಹೇ. ಒಬ್ಬೊಬ್ಬರು ಎಷ್ಟು ಜಮಾ ಮಾಡ್ಕೋಬೇಕು? क्या सिर्फ अपने लिए ही जमा करना है या औरों के लिए भी करना है? ಏನು ನಿಮಗೋಸ್ಕರ ನೀವು ಜಮಾ ಮಾಡಿಕೊಂಡ್ರೆ ಸಾಕ ಅಥವಾ ಬೇರೆಯವ್ರಿಗೋಸ್ಕರನೂ ಕೂಡ ನೀವು ಜಮಾ ಮಾಡ್ಕೋಬೇಕಾ? क्या औरों को दान करने के लिए जमा नहीं करना?
ಬೇರೆಯವರಿಗೆ ದಾನ ಮಾಡಲಿಕ್ಕೋಸ್ಕರ ನೀವು ಜಮಾ ಮಾಡ್ಕೊಳ್ಳೋದು ಬೇಡವಾ? ऐसा समय अभी आएगा जो सभी भिखारी रूप में आप लोगों से भीख मांगेंगे. ಇಂತಹ ಸಮಯ ಈಗ ಬರುತ್ತೆ, ಎಲ್ಲರೂ ಭಿಕಾರಿಗಳ ರೂಪದಲ್ಲಿ ನಿಮ್ಮ ಹತ್ರ ಭಿಕ್ಷೆ ಬೇಡಲಿಕ್ಕೆ ಬರ್ತಾರೆ. ತೋನೋಂಕು ನಹಿ ದೇಂಗೆ, ಅವರಿಗೆ ಕೊಡೋದಿಲ್ವಾ? ಇತನಾ ಜಮಾ ಕರ್ನಾ ಪಡೇಗಾನ, ಇಷ್ಟು ಜಮಾ ಮಾಡ್ಕೋಬೇಕಾಗತ್ತಲ್ವಾ? अपने लिए तो करना ही है, लेकिन साथ साथ ऐसा दृश्य सभी के सामने होगा. ನಿಮಗೋಸ್ಕರ ಅಂತೂ ನೀವು ಮಾಡಿಕೊಳ್ಳೇಬೇಕು, ಅದರ ಜೊತೆಯಲ್ಲಿ ಇಂತಹ ದೃಶ್ಯಗಳು ನಿಮ್ಮೆಲ್ಲರ ಎದುರುಗಡೆ ಬರುತ್ತೆ. ಎಲ್ಲರೂ ನಿಮ್ಮ ಹತ್ರ ಸುಖ ಬೇಕು, ಶಾಂತಿ ಬೇಕು, ಆನಂದ ಬೇಕು, ಸಂತುಷ್ಟತೆ ಬೇಕು, ತೃಪ್ತಿ ಬೇಕು ಅಂತ ಹೇಳಿ ಬಯಸಿ ಬರ್ತಾರೆ. ಆವಾಗ ಸ್ವಯಂ ಬಳಿ ಜಮಾ ಇದ್ದಾಗಷ್ಟೇ ಅನ್ಯರಿಗೆ ಕೊಡ್ಲಿಕ್ಕಾಗತ್ತೆ. जो आज अपने को भरपूर समझते हैं, वह भी भिखारी के रूप में आप सभी से भीख मांगेंगे, तभी कैसे देख सकेंगे? ಬಾಬಾ ಹೇಳ್ತಾರೆ, ಯಾರು ತಮ್ಮನ್ನ ತಾವು ಇವತ್ತು ನಾವು ಚೆನ್ನಾಗಿದ್ದೀವಿ, ಭರ್ಪೂರಿದ್ದೀವಿ ಅಂತ ಹೇಳ್ಕೊಳ್ತಿದಾರಲ್ವ, ಅವರೂ ಕೂಡ ಭಿಕಾರಿಗಳ ರೂಪದಲ್ಲಿ ನಿಮ್ಮ ಹತ್ರ ಭಿಕ್ಷೆ ಬೇಡ್ಲಿಕ್ಕೆ ಬರ್ತಾರೆ. ಬಾಬಾ ಹೇಳ್ತಾರೆ, ತೋ ಭೀಕ್ कैसे दे सकेंगे जब जमा होगा ना. ಅವ್ರಿಗೆಲ್ಲ ಹೇಗೆ ನೀವು ದಾನ ಮಾಡ್ಲಿಕ್ಕಾಗತ್ತೆ? ಯಾವಾಗ ನಿಮ್ಮ ಹತ್ರ ಜಮಾ ಇರುತ್ತೆ ಅಲ್ವಾ, ಅವಾಗಲೇ ಕೊಡ್ಲಿಕ್ಕಾಗತ್ತಲ್ವಾ? ದಾತಾಕ್ಕೆ ಬಚ್ಚೆ ತೋ ಸಬಿ ದೇನೆ ವಾಲೆ ಟೆಹರೆ. ದಾತನ ಮಕ್ಕಳು ನೀವು, ಎಲ್ಲರಿಗೂ ಕೊಡುವಂತಹವರಾಗಿದ್ದೀರಾ. ಆಪ್ ಸಬಿ ಕೆ ಏಕ್ ಸೆಕೆಂಡ್ ಕಿ ದೃಷ್ಟಿ ಕೆ ಅಮೂಲ್ಯ ಬೋಲ್ ಕೆ ಬಿ ಪ್ಯಾಸೆ ರಹಿಂಗೆ. ನೀವೆಲ್ಲರ ಒಂದು ಸೆಕೆಂಡಿನ ದೃಷ್ಟಿಯ ಅಮೂಲ್ಯ ಮಾತಿನಲ್ಲಿ ಒಂದು ಸೆಕೆಂಡಿನ ದೃಷ್ಟಿಗಾಗಿ, ನಿಮ್ಮ ಒಂದು ಮಾತಿನ ಒಂದು ಆಶ್ರಯದಲ್ಲಿ ಬಾಯಾರಿಕೆಯಲ್ಲಿ ಬರ್ತಾರೆ. ನಿಮ್ಮ ಒಂದು ಮಾತು ಸಿಕ್ಕಿದ್ರೆ ಸಾಕು, ನಿಮ್ಮ ಒಂದು ದೃಷ್ಟಿ ಸಿಕ್ಕಿದ್ರೆ ಸಾಕು ಅಂತ ಹೇಳಿಬಿಟ್ಟು, ಐಸಾ ಅಂತಿಮ ದೃಶ್ಯ ಅಪನೆ ಸಾಮ್ನೆ ರಖ ಪುರುಷಾರ್ಥ ಕರೋ. ಇಂತಹ ಅಂತಿಮ ದೃಶ್ಯಗಳನ್ನು ನಿಮ್ಮ ಎದುರುಗಡೆ ಇಟ್ಕೊಂಡು ಪುರುಷಾರ್ಥ ಮಾಡಿ. ಐಸಾ ನಾ ಹೋ ಕಿ ದರ್ ಪರ್ ಆಯಿ ಹುಯಿ ಕೊಯ್ ಭೂಕಿ ಆತ್ಮ ಖಾಲಿ ಆತ್ ಜಾಯ್. ಈ ರೀತಿ ಆಗಬಾರ್ದು. ನಿಮ್ಮ ಬಾಗಿಲಿಗೆ ಬಂದಂತಹ ಭಿಕಾರಿ, ಬಾಯಾರಿಕೆ, ಹಸಿವಿನಲ್ಲಿ ಬಂದಿರುವ ಆತ್ಮಗಳು ಖಾಲಿ ಕೈಯಲ್ಲಿ ವಾಪಸ್ ಹೋಗಬಾರ್ದು. ಸಾಕಾರ ಮೇ ಕ್ಯಾ ಕರ್ಕೆ ದಿಕ್ಕಾಯ, कोई भी आत्मा संतुष्ट होकर ना जाए, बल्कि ऐसी भी आत्मा हो लेकिन संतुष्ट होकर जाए. तो ऐसी बातें सोचनी चाहिए, सिर्फ अपने लिए नहीं. ಬಾಬಾ ಹೇಳ್ತಾರೆ, ಈ ರೀತಿ ಯಾರು ಬಾಯಾರಿಕೆಯಿಂದ, ಹಸಿವಿನಿಂದ ನಿಮ್ಮ ಹತ್ರ ಬರ್ತಾರೆ, ಸುಖ ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ, ಅವರನ್ನು ಹಾಗೆ ಬರೀ ಕೈಯಿಂದ ಕಳಿಸ್ಬಾರ್ದು. ಸಾಕಾರದಲ್ಲಿ ಬ್ರಹ್ಮ ಬಾಬಾ ಏನು ಮಾಡಿ ತೋರಿಸಿದ್ರು? ಯಾವುದೇ ಆತ್ಮ ಅಸಂತುಷ್ಟ ಆಗಿ ಹೋಗಬಾರ್ದು ಅಂತ ಪುರುಷಾರ್ಥ ಮಾಡಿದ್ರು. ಬಲಿ ಎಂತಹ ಆತ್ಮನೇ ಇರಬಹುದು, ಆದರೆ ಸಂತುಷ್ಟರಾಗಿ ಹೋಗಬೇಕು ಅಂತ ಹೇಳಿ ಪುರುಷಾರ್ಥ ಮಾಡಿದ್ರು ಬ್ರಹ್ಮ ಬಾಬಾ. ಇಂಥ ವಿಚಾರಗಳನ್ನು ಯೋಚನೆ ಮಾಡಿ, ಕೇವಲ ನಿಮಗೋಸ್ಕರ ಅಲ್ಲ, ವಿಶ್ವದ ಆತ್ಮಗಳಿಗೋಸ್ಕರ ವಿಚಾರ ಮಾಡಿ ಅಂತಾರೆ ಬಾಬಾ. अभी आप रचयिता हो, आप एक एक रचयिता के पीछे फिर रचना भी है. माँ बाप को जब तक बच्चे नहीं होते, माँ बाप की कमाई अपने प्रति ही होता है. ನೀವೆಲ್ಲರೂ ಈಗ ರಚಯಿತರಾಗಿದ್ದೀರಾ. ನೀವೊಬ್ಬೊಬ್ಬರು ರಚಯಿತರ ಹಿಂದೆ ನಿಮ್ಮ ರಚನೆ ಇದೆ. ತಂದೆ ತಾಯಿಗೆ ಎಲ್ಲಿವರೆಗೂ ಮಕ್ಕಳಾಗೋದಿಲ್ಲ ಅಲ್ಲಿವರೆಗೂ ಅವ್ರ ಸಂಪಾದನೆ ಅವ್ರಿಗೋಸ್ಕರನೇ ಇರುತ್ತೆ, ಅವ್ರ ಪ್ರತಿಯಾಗಿ. ಜಬ್ ರಚನಾ ಹೋತಿ ಹೇ ತೋ ಫಿರ್ ರಚನಾ ಕಾ ಭಿ ಪೂರಾ ಧ್ಯಾನ್ ರಖನಾ ಪಡ್ತಾ. ಯಾವಾಗ ಮಕ್ಕಳಾಗ್ತಾರೆ ಆಗ ಮಕ್ಕಳ ಕಡೆ ಪೂರ್ತಿ ಗಮನ ಇಡಬೇಕಾಗತ್ತೆ. ಅಪ್ನೆ ಲಿಯೇ ಜೋ ಕಮಾಯಾ ಥಾ वो तो बहुत समय खाया मनाया, लेकिन अभी अपनी रचना का भी ध्यान रखना. ನಿಮಗೋಸ್ಕರ ಏನು ಸಂಪಾದನೆ ಮಾಡ್ಕೊಂಡಿದ್ರಲ್ವ, ತುಂಬ ತಿಂದುಬಿಟ್ಟಿದ್ದೀರಾ, ತುಂಬ ಸಮಯ ತುಂಬ ಆಚರಿಸ್ಬಿಟ್ಟಿದ್ದೀರಾ. ಈಗ ನಿಮಗೋಸ್ಕರ ಪುರುಷಾರ್ಥ ಮಾಡಬೇಡಿ ಅಂತಾರೆ ಬಾಬ್ರವರು. ಈಗೇನು ಮಾಡಿ, ನಿಮ್ಮ ರಚನೆಯನ್ನು ಗಮನದಲ್ಲಿಟ್ಕೊಳ್ಳಿ, ವಿಶ್ವದ ಆತ್ಮಗಳನ್ನು ಗಮನದಲ್ಲಿಟ್ಕೊಳ್ಳಿ. ಅವರಿಗೋಸ್ಕರ ದುಡಿಬೇಕು, ದುಡ್ದಿರುವುದನ್ನು ಅವ್ರಿಗೋಸ್ಕರ ಖರ್ಚು ಮಾಡಬೇಕು. ಅಂದರೆ ಏನೋ ಶಕ್ತಿಗಳ ಜಮಾ ಮಾಡ್ಕೊಂಡಿದ್ದೀವಿ, ಏನೆಲ್ಲ ಬಾಬನಿಂದ ಪಾಲನೆಯನ್ನು ಪಡ್ಕೊಂಡಿದ್ದೀವಿ, ವಿಶ್ವದ ಆತ್ಮಗಳಿಗೋಸ್ಕರ ಈಗ ಉಪಯೋಗಿಸ್ಬೇಕು. ಆಪ್ನೆ ಅಪ್ನಿ ರಚನಾ ದೇಖಾ ಹೇ, ಕಿತ್ನಿ ರಚನಾ ಹೇ, ಛೋಟಾ ಹೇ ಯಾ ಬಡಾ.
ನಿಮ್ಮ ರಚನೆಯನ್ನು ನೀವು ನೋಡಿದ್ದೀರಾ? ಎಷ್ಟು ರಚನೆ ಇದೆ? ಚಿಕ್ಕ ಪರಿವಾರ ಇದೆಯಾ ಅಥವಾ ದೊಡ್ಡ ಪರಿವಾರ ಇದೆಯಾ? ಬಾಪ್ ದಾದಾ ಹರ್ ಏಕ್ ಕಿ ರಿಸಲ್ಟ್ ದೇಖತೆ ಹೇ. ಬಾಪ್ ದಾದಾ ಪ್ರತಿಯೊಬ್ಬರ ರಿಸಲ್ಟನ್ನು ನೋಡ್ತಾ ಇದ್ದಾರೆ. ಏಕೇಕ ಸಿತಾರೆ ಕಿ ಕಿತನಿ ರಚನಾ ಹೇ. ಒಂದೊಂದು ನಕ್ಷತ್ರದ್ದು ಎಷ್ಟು ರಚನೆ ಇದೆ. ಜಿತನಿ ಯಹ ರಚನಾ ಹೋಗಿ ಉತನಾ ವಹಾ ಬಡಾ ರಾಜ್ಯ ಹೋಗ. ಇಲ್ಲಿ ಎಷ್ಟು ದೊಡ್ಡ ಪರಿವಾರ ಇರುತ್ತೆ, ಎಷ್ಟು ದೊಡ್ಡ ರಚನೆ ಇರುತ್ತೆ, ಅಷ್ಟು ಅಲ್ಲಿ ದೊಡ್ಡ ರಾಜ್ಯ ಇರುತ್ತೆ. ಯಹ ಕಿತನಿ ರಚನಾ ರಚಾ ಹೇ. ಇಲ್ಲಿ ಎಷ್ಟು ರಚನೆಯನ್ನು ರಚಿಸಿದ್ದೀರಾ? ಅಪ್ನಿ ರಚನಾ ದೇಖಾ ಹೇ. ನಿಮ್ಮ ರಚನೆಯನ್ನು ನೋಡ್ಕೊಂಡಿದ್ದೀರಾ? ಭವಿಷ್ಯಕ್ಕೂ ಜಾನ್ತೆ ಹೋ. ನಿಮ್ಮ ಭವಿಷ್ಯವನ್ನು ತಿಳ್ಕೊಂಡಿದ್ದೀರಾ? ರಚಯಿತಾ ತೋ ಸಭಿ ಹೇ, ಲೇಕಿನ್ ಬಡಿ ರಚನಾ ಕಿ ಹೇ ಯಾ ಚೋಟಿ ರಚನಾ ಕಿ ಹೇ. ರಚನೆ ಅಂತೂ ಎಲ್ಲರದೂ ಇದೆ, ಆದರೆ ದೊಡ್ಡ ರಚನೆ ಮಾಡಿದ್ದೀರಾ, ಚಿಕ್ಕ ರಚನೆ ಮಾಡಿದ್ದೀರಾ? ಆಶಾ ತೋ ಬಡಿ ಕಿ ಹೇ. ಬಡಿ ರಚನಾ ಕೆ ಸಾಥ್ ಫಿರ್ ಜಿಮ್ಮೆವಾರಿಯಾ ಬಿ ಬಡಿ ಹೇ. ಇಚ್ಛೆ ಅಂತೂ ಇದೆ ದೊಡ್ಡ ರಚನೆ ಆಗಬೇಕು ಅಂತ ಹೇಳಿಬಿಟ್ಟು ಬಾಬಾ ಹೇಳ್ತಾರೆ, ಎಷ್ಟು ದೊಡ್ಡ ರಚನೆ ಇರುತ್ತೆ ಅದರ ಜೊತೆಯಲ್ಲಿ ದೊಡ್ಡ ಜವಾಬ್ದಾರಿಗಳು ಕೂಡ ಇರುತ್ತೆ. ಅಂದಾಗ ಈ ಮುರಳಿಯಲ್ಲಿ ವಿಶೇಷವಾಗಿ ಬಾಬಾ ಹೇಳಿದ್ರು, ನಿಮಗೋಸ್ಕರ ಅಲ್ಲ, ಪೂರ್ತಿ ವಿಶ್ವದ ಆತ್ಮಗಳಿಗೋಸ್ಕರ ನೀವು ಸಂಪಾದನೆ ಮಾಡಬೇಕು, ವಿಶ್ವದ ಆತ್ಮಗಳಿಗೋಸ್ಕರ ನೀವು ಖರ್ಚು ಮಾಡಬೇಕು. ಸಂಪಾದನೆ ಏನು ಜಮಾ ಮಾಡ್ಕೊಂಡಿದ್ದೀರಾ ಅದನ್ನು ಚೆಕ್ ಮಾಡಿಕೊಳ್ಳಿ, ನೋಡ್ಕೊಳ್ಳಿ. ಅವ್ಯಕ್ತ ಸ್ಥಿತಿ ತಯಾರು ಮಾಡಿಕೊಳ್ಳುವಂತಹ ಯುಕ್ತಿಗಳು ಏನಿದೆ, ಅತಿಥಿ ಅಂತ ತಿಳ್ಕೊಳ್ಳಿ. ನಿಮ್ಮನ್ನು ನೀವು ಇಲ್ಲಿ ಅತಿಥಿ ಅಂತ ಯಾವಾಗ ತಿಳ್ಕೊಳ್ತೀರಾ ಆಗ ಮಹಾನರಾಗ್ತೀರಾ, ಸಂತುಷ್ಟರಾಗಿ ಇರ್ತೀರಾ. ನೀವು ಮಾಡ್ತಾ ಇರುವಂತಹ ಪುರುಷಾರ್ಥ ನೀವು ನೋಡ್ಕೊಳ್ಳಿ. ನಾವೇನು ಪುರುಷಾರ್ಥ ಮಾಡ್ತಾ ಇದ್ದೀವಿ, ಅದರಲ್ಲಿ ಸಂತುಷ್ಟರಾಗಿ ಇದ್ದೀವಾ ಇಲ್ವಾ? ಈ ಒಂದೊಂದು ಪಾಯಿಂಟಿನ ಬಗ್ಗೆ ಆಳವಾಗಿ ವಿಚಾರ ಮಾಡಿ ಮತ್ತೆ ಮಂಥನ ಮಾಡಿ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪುರುಷಾರ್ಥ ಮಾಡೋಣ. ಓಂ ಶಾಂತಿ.